ನಾನು ಮರ್ಯಾದೆ ತೆಗ್ದಾಳೋ ಗೋಡಂಬಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ ಜಯಾನಂದ್. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಹೆಸರಿ ಮಣಿ ಸುಕ್ಕ ಮಾಡ್ತಾ ಇದ್ದೀನಿ. ಇದಕ್ಕೇನೆಲ್ಲ ಬೇಕಿದ್ದನ್ನು ಹೇಗೆ ನಮ್ಮ ಸ್ಟೈಲಲ್ಲಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ತುಂಬ ಈಸಿಯಾಗಿ ನೀವು ಇದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ನೀವು ತಂದು 10 ನಿಮಿಷ ಅದನ್ನು ಚಪ್ಪೆ ನೀರಲ್ಲಿ ಮುಳುಗಿಸಿ ಇಡಬೇಕು. ಅದಾದಮೇಲೆ ನೀವು ಕುಯ್ದರೆ ತುಂಬ ಈಸಿಯಾಗಿ ಬರುತ್ತೆ. ಅದಕ್ಕಿಂತಲೂ ಈಸಿ ಆಗಬೇಕು ಅಂದರೆ ಬಿಸಿನೀರಲ್ಲಿ ನೆನೆಸಿಡ್ಬೋದು, ಆದರೆ ಅದರಿಂದ ಸ್ವಲ್ಪ ಟೇಸ್ಟ್ ಹೋಗುತ್ತೆ ಅಂತ ಹೇಳ್ತಾರಪ್ಪ. ಯಪ್ಪ, ಥ್ಯಾಂಕ್ಸ್ ಅಮ್ಮ. ಯಾರು ಮಾಡೋದು? ನಾನೇ ಮಾಡಿದ್ದು. ದುಷ್ಟಶಕ್ತಿಗಳು ಗಡಿದಾಡಿದರೆ ಪೆಟ್ಟು ನೀನೇ ಕೊಡಬೇಕು. ಅಂತೂ ಇಂತೂ ಮುಗೀತು, ಇಷ್ಟೇ ಉಳಿದಿದೆ. ನನಗೆ ಇಷ್ಟು ತನಕ ಕಂಪನಿ ಕೊಟ್ಟ ಸ್ವಾತಿ ಅವರಿಗೆ ಧನ್ಯವಾದಗಳು. ಆಯ್ತಾ? ಆಯ್ತಾ ತೊಳೆದು? ಇಲ್ಲ, ಇದು ಇನ್ನೊಂದು ನೀರಿಂದ ತೊಳ್ಕೊಳ್ಳೋಣ. ಚೂರು ಚೂರು ಮರಳಿದ್ರೆ ಹೋಗ್ಬಿಡುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಂಡಾಗಿದೆ. ನೀವಿಲ್ಲಿ ನೋಡ್ಬೋದು, ಒಳ್ಳೆ ಮಾಂಸ ಇದೆ ಮಾತ್ರ ಇದಕ್ಕೆ. ಇದನ್ನು ನಮ್ಮ ಭಾಷೆಯಲ್ಲಿ ಕುಬ್ಬೆ ಅಂತ ಕರೀತಾರೆ, ಅಂದರೆ ಕಾವಿ ಕೊಂಕಣಿಯಲ್ಲಿ. ನಿಮ್ಮ ಭಾಷೆಯಲ್ಲಿ ಏನೇನ್ತಾರೆ ಅಂತ ಕಮೆಂಟ್ ಮಾಡಿ. ಹಾಯ್. ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತಲ್ಲ, ಇದೇ ಸೊಪ್ಪದು. ಫಸ್ಟ್ಗೆ ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ. ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ. ಆಮೇಲೆ ಚೂರು ಕರಿಬೇವು ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬ್ರೌನ್ ಕಲರ್ ಬರುತ್ತೆ ಆ್ಯಂಡ್ ಬೇಗ ಬೇಯುತ್ತೆ ಕೂಡ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಬ್ರೌನ್ ಕಲರ್ಗೆ ಬಂದ ಮೇಲೆ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡೋಣ. ಆಮೇಲೆ ಇದಕ್ಕೆ ಕ್ಲೀನ್ ಮಾಡಿರುವಂಥ ಮೊಳೆ ಹಾಕೋಣ. ಇದನ್ನು ಹಾಕಿ ಆದ್ಮೇಲೆ ಇದಕ್ಕೆ ನೀರು ಹಾಕಬೇಕಂತ ಇಲ್ಲ, ಏನಕ್ಕಂದ್ರೆ ಅದು ಸ್ವಲ್ಪ ನೀರು ಬಿಡುತ್ತೆ. ಸೊ ಇದನ್ನು ಹಾಕಿ ಒಂದು 15 ಮಿನಿಟ್ಸ್ ಇದನ್ನು ಬೇಯಿಸುವ. ಇವಾಗ ನಾನು ಯೂಸ್ ಮಾಡ್ತಿರೋದು ಅಭಿರುಚಿ ಮಸಾಲ. ಸೊ ಇದನ್ನು ಹಾಕಿ ಕಾಯಿ ತುರಿಗೆ ಚಂದ ಮಿಕ್ಸ್ ಮಾಡಬೇಕು. ಇವಾಗ ಇದು ಬೆಂದಿದೆ, ಇದಕ್ಕೆ ಕಾಯಿ ತುರಿ ಹಾಕೋಣ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಉಪ್ಪು ಹಾಕಬೇಕು. ಆಮೇಲೆ ಚಂದ ಒಂದು ಸೊ ಇದು ಇವಾಗ ರೆಡಿ ಆಗಿದೆ. ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮ ಮೊಳಿ ಸುಕ್ಕ ರೆಡಿ. ಮೊಳಿ ಸುಕ್ಕ ರೆಡಿ ಆಯ್ತು. ಇದನ್ನ ಟೇಸ್ಟ್ ಮಾಡೋಕೆ ನಾನು ಚಿಕ್ಕಮ್ಮನ ಹತ್ರ ಹೇಳ್ತೆ. ಈಗ ಚಿಕ್ಕಮ್ಮ ಇದು ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಬಾಯಿಗೆ ಹಾಕೊಂಡ್ರೆ
ಸೀದಾ ಹೊಟ್ಟೆ ಒಳಗೆ ಹೋಗ್ತದೆ ಸೂಪರ್. ಅಲ್ಲಲ್ಲೇ ಕೊತ್ತಂಬರಿ ಸೊಪ್ಪು, ಕಡೆಗೆ ಕಾಯಿ, ಕಡೆಗೆ ನಾನಾ ಮಸಾಲ, ಗೋಡಂಬಿ ಹಾಕ್ಲಿಲ್ಲ. ಇದು ನನ್ನ ಇವತ್ತಿನ ವಿಡಿಯೋ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ.